ಧನುಸ್ಸು ರಾಶಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಬಲವಂತವಾಗಿ ಯಾರದ್ದೋ ಸಂತೋಷಕ್ಕೋಸ್ಕರ ನೀವು ಸಮಾಧಾನ ಪಟ್ಕೊಳ್ತಾ ಇದ್ದೀರಿ ಅನ್ನುವಂತಹ ಸೂಚನೆಗಳಿದೆ. ನಿಮ್ಮ ಆರೋಗ್ಯ ಹದಗೆಟ್ಟಾಗ ಅದರ ನೋವನ್ನು ಅನುಭವಿಸಬೇಕಾದಂಥವರು ನೀವೇ. ಆದ್ದರಿಂದ ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸ್ಥಗಿತಗೊಂಡಂತಹ ಕೆಲವು ಕೆಲಸ ನಿಮಗೆ ಕಳವಳವನ್ನು ಉಂಟು ಮಾಡುತ್ತೆ. ಈ ಕೆಲಸ ಏನಪ್ಪ ಹೀಗೆ ನಿಂತು ಹೋಯಿತು, ಇದು ಮತ್ತೆ ಪ್ರಾರಂಭ ಆಗುತ್ತೋ ಇಲ್ವೋ, ಇದನ್ನು ನಾನು ಮುಗಿಸ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದೆಲ್ಲ ಆಲೋಚನೆಗೆ ಬರುತ್ತೆ. ಈ ಆಲೋಚನೆಗಳಿಂದಲೇ ಹೆಚ್ಚು ಆ ಕೆಲಸಕ್ಕೆ ಒತ್ತಡ ಬಿದ್ದು ಆ ಕೆಲಸ ಇನ್ನಷ್ಟು ನಿಧಾನವಾಗ್ತಕ್ಕಂಥದ್ದಾಗುತ್ತೆ. ಆ ರೀತಿ ಒತ್ತಡವನ್ನು ತಂದುಕೊಳ್ಳುವ ಬದಲು ಯಾವ ರೀತಿಯಲ್ಲಿ ಕೆಲಸವನ್ನು ಮುಂದುವರಿಸಬೇಕು ಅನ್ನುವಂತಹ ಪ್ರಯತ್ನ ಮಾಡಿದರೆ ಒಂದಷ್ಟು ನಿಮಗೆ ಫಲ ಸಿಕ್ಕಬಹುದು. ಕೌಟುಂಬಿಕವಾದಂತಹ ವಿಚಾರಗಳು ಏನೇ ಇದ್ದರೂ ಕೂಡ ಶಾಂತಿಯಿಂದ ಅದನ್ನು ಬಗೆಹರಿಸ್ಕೊಳ್ಬೇಕು. ಜೊತೆಗೆ ಬೇರೆಯವರಿಗೆ ಏನೋ ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂದಾಗಿ ಅವಮಾನವನ್ನು ಅನುಭವಿಸ್ತೀರಿ. ಆದ್ದರಿಂದ ಬೇರೆಯವರಿಗೆ ಸಹಾಯವನ್ನು ಮಾಡಿ, ಅದು ಒಳ್ಳೆಯದೇ. ಆದರೆ ನಾನೇ ಅಂತ ಹೇಳಿ ಮುಂದೆ ಹೋದಾಗ ಅಲ್ಲಿ ನಷ್ಟವನ್ನು, ಹಣವನ್ನು ಕಳ್ಕೊಳ್ಬೇಕಾದಂಥದ್ದು, ಅವಮಾನವನ್ನು ಅನುಭವಿಸ್ಬೇಕಾದ್ದು, ಇವೆಲ್ಲವನ್ನು ನೋಡಬೇಕಾಗತ್ತೆ. ನಿಮ್ಮ ದಕ್ಷತೆ ಹೆಚ್ಚಾಗುವಂತಹ ದಿವಸ. ನಾನು ಈ ಕೆಲಸವನ್ನು ನಾನು ಮಾಡ್ತೀನಿ, ಪರವಾಗಿಲ್ಲ, ನಾನು ಇದನ್ನೊಂದು ಸವಾಲಾಗಿ ಸ್ವೀಕರಿಸ್ತೀನಿ ಅನ್ನುವಂತಹ ಧೈರ್ಯ ನಿಮಗೆ ಬರುವಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಗುರಿಯನ್ನು ಸಾಧಿಸ್ತೀರಿ. ಉದ್ಯೋಗ ಅಂತಂದರೆ ನೌಕರಿ ಅಂತ ಮಾತ್ರ ಅರ್ಥ ಇಟ್ಕೊಳ್ಬೇಡಿ. ನೀವು ಯಾವ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರೋ ಅದರಲ್ಲಿ ನೀವು ಗುರಿ ಸಾಧನೆಯನ್ನು ಮಾಡ್ತೀರಿ. ನೀವು ಅಂದುಕೊಂಡಂತಹ ಗುರಿಯನ್ನು ನೀವು ತಲುಪ್ತೀರಿ ಅಂತಕ್ಕಂಥದ್ದು. ಅವಮಾನ ಅಥವಾ ಅಸೂಯೆ ಇದರಿಂದ ದೂರ ಇದ್ದು ಬಿಟ್ಟರೆ ಒಳ್ಳೆಯದು. ಯಾವುದೋ ಒಂದು ಸಂದರ್ಭ ನೀವು ಮಾತಾಡ್ತೀರಿ, ಮಾತಾಡಿದಾಗ ಪ್ರತಿ ಮಾತು ಬಂದು ನಿಮಗೆ ಅವಮಾನವಾಗುತ್ತೆ, ಅದಕ್ಕೆ ಅವಕಾಶ ಬೇಡ. ಹಾಗೆ ಇನ್ಯಾವುದೋ ಒಂದು ಅಸೂಯೆ, ನನಗೆ ಈ ಒಂದು ಅನುಕೂಲ ಆಗಲಿಲ್ವಲ್ಲ, ನನ್ನನ್ನು ಯಾರೂ ಗಮನಿಸ್ಲಿಲ್ವಲ್ಲ, ಬೇರೆಯವರಿಗೆ ಈ ಅನುಕೂಲ ಆಗ್ತಾ ಇದೆಯಲ್ಲ, ಈ ರೀತಿಯ ಭಾವನೆಗಳು ದೂರ ಇದ್ದರೆ ನಿಮಗೆ ಸಮಾಧಾನ ಸಿಕ್ಕಬಹುದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ. ಶುಭವಾಗಿ. ಮಕರ ರಾಶಿ ನಿರುದ್ಯೋಗಿಗಳಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಉದ್ಯೋಗದ ಅವಕಾಶಕ್ಕೆ ದಾರಿ ಇದೆ, ಆದರೂ ಕೂಡ ಅತೃಪ್ತಿ. ನಾನು ಈ ಕೆಲಸ ಮಾಡೋದಿಲ್ಲ, ನನ್ನ ವಿದ್ಯಾಭ್ಯಾಸ ಅರ್ಹತೆಗೋ ನನ್ನ ಯೋಗ್ಯತೆಗೋ ಈ ಕೆಲಸ ಅಲ್ಲ ಅನ್ನುವಂತಹ ಒಂದು ಪ್ರತಿಷ್ಠೆ ನಿಮಗೆ ತೊಂದರೆಯನ್ನು ಮಾಡಬಹುದು. ಆಲೋಚನೆಯನ್ನು ಮಾಡಿ. ಕೆಲಸವೇ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ನನಗೆ ಇದೇ ಕೆಲಸ ಬೇಕು ಅಂತ ಹೇಳಿ ಹಠ ಹಿಡಿಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯಾದೀತು ಅದನ್ನು ಗಮನಿಸಬೇಕು. ಒತ್ತಡದಿಂದ ದೇಹಾಲಸ್ಯ ಆಗ್ತಕ್ಕಂಥದ್ದು. ಯಾವುದೋ ಒತ್ತಡಕ್ಕೆ ಸಿಕ್ಕಿರ್ತೀರಿ, ಅದರಿಂದ ಯಾವ ಕೆಲಸಕ್ಕೂ ಕೂಡ ಮನಸ್ಸಿರೋದಿಲ್ಲ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಕರ್ತವ್ಯದ ಬಗ್ಗೆ ಗಮನವೇ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಅಧಿಕಾರಿಗಳಿಂದ ನೀವು ನಿರೀಕ್ಷೆ ಮಾಡಿದಂತಹ ಕೆಲಸ ಆಗಿರುವುದಿಲ್ಲ, ಆ ಒತ್ತಡ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗುತ್ತೆ. ಅನೈತಿಕವಾದಂತಹ ಚಟುವಟಿಕೆಗಳಿಂದ ದೂರ ಉಳ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಯಾವುದು ನಿಮ್ಮ ನೈತಿಕತೆಗೆ ಧಕ್ಕೆಯನ್ನು ತರುತ್ತೋ, ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುತ್ತೋ, ಅವಮಾನಕ್ಕೆ ಕಾರಣವಾಗುತ್ತೋ ಅಂತಹ ಯಾವ ಕೆಲಸಗಳು ಬೇಡ. ಅಲ್ಲಿ ಆದಾಯ ಮುಖ್ಯ ಅಲ್ಲ, ಅಥವಾ ಆದರಣೆ ಮುಖ್ಯ ಅಲ್ಲ. ನಿಮ್ಮ ಮಾನ ಮರ್ಯಾದೆ, ನಿಮ್ಮ ಗೌರವ, ನಿಮ್ಮ ಸ್ಥಾನ, ನಿಮ್ಮ ಹುದ್ದೆ ಇವೆಲ್ಲವೂ ಕೂಡ ಸಮಾಜದಲ್ಲಿ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ದೊಡ್ಡವರ ಮಾತನ್ನು ಕೇಳಿ ತಾತ್ಸಾರ ಮಾಡಬೇಡಿ, ಅದು ನಿಮ್ಮ ಒಳ್ಳೆಯದಕ್ಕೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಗಟ್ಟಿಯಾಗಿರಲಿ. ಅಪಾಯದಿಂದ ಹೊರಕ್ಕೆ ಬನ್ನಿ. ಯಾವುದೋ ಒಂದು ದೊಡ್ಡ ಗಂಡಾಂತರವೋ ಅಥವಾ ಇನ್ನೇನೋ ತೊಂದರೆಯೋ ಅಥವಾ ನೀವು ಮಾಡಿಕೊಂಡಂತಹ ಯಾವುದೋ ತಪ್ಪಿನಿಂದ ಕಷ್ಟವನ್ನು, ನಷ್ಟವನ್ನು ದೊಡ್ಡ ಮಟ್ಟದಲ್ಲಿ ಅನುಭವಿಸಬೇಕಾದಂತಹ ವಾತಾವರಣವು ಇದೆಲ್ಲವನ್ನು ದಾಟಿ ಹೊರಬನ್ನಿ ಅಂತಕ್ಕಂತಹ ಆಶಯ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದವರು ನವಗ್ರಹರ ಆರಾಧನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಸಾಂಸಾರಿಕವಾಗಿ ಪರಸ್ಪರವಾದಂತಹ ನಂಬಿಕೆ ಇರಬೇಕು. ಎಲ್ಲಿ ಅನುಮಾನ ಹುಟ್ಟುತ್ತೋ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಸಂಸಾರ ಗಟ್ಟಿಯಾಗಿ ಇರತಕ್ಕಂತಹದ್ದು. ಎಲ್ಲಿ ಅಪನಂಬಿಕೆ ಹುಟ್ಟುತ್ತೋ ಅಲ್ಲಿ ಮಾತ್ರ ನೀವು ಯಾವುದೇ ರೀತಿಯ
ತೇಪೆಯನ್ನು ಹಾಕಿದರೂ ಕೂಡ ಅದು ಅಷ್ಟಕ್ಕಷ್ಟೇ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಅನುಮಾನದಲ್ಲೇ ಸಂಸಾರ ನಡೀತಾ ಇರುತ್ತೆ. ಆ ಅಪನಂಬಿಕೆಗೆ ಕಾರಣ ಆಗಬಾರದು ಅನ್ನುವಂತಹ ವಿಷಯ. ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಬೇಕು. ವೈಯಕ್ತಿಕವಾಗಿ ಆ ವಯಸ್ಸಿಗೆ ಅನುಗುಣವಾದಂತಹ ನಡೆ ನುಡಿ ಎಲ್ಲವೂ ಕೂಡ ಇರಬೇಕು. ಪೋಷಕರಿಂದ ಸರಿಯಾದಂತಹ ಸಂಸ್ಕಾರಗಳು ಸಿಕ್ಕಿದ್ದೂ ಕೂಡ ಅದನ್ನು ಸದುಪಯೋಗ ಮಾಡ್ಕೋತಾ ಇಲ್ಲ ಅಂತಾದರೆ ಅದು ಘೋರವಾದಂತಹ ತಪ್ಪಾಗುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಓದುವಂತಹ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ ಅಂತಕ್ಕಂಥದ್ದು. ಸ್ಪರ್ಧಾತ್ಮಕವಾದಂತಹ ಜೊತೆಗೆ ಶಾಲೆಯ ಪರೀಕ್ಷೆಗಳಲ್ಲೂ ಕೂಡ ಉತ್ತಮವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ. ಅಲ್ಲಿ ನೀವು ಸೋತರೆ ನಿಮ್ಮ ಫಲಿತಾಂಶ ಶೂನ್ಯವಾದೀತು. ಆ ಎಚ್ಚರಿಕೆಯೂ ಕೂಡ ಇರಲಿ. ಷೇರು ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂತಹ ಸೂಚನೆ ಇದೆ. ಹಾಗಾಗಿ ಆ ಷೇರು ವ್ಯವಹಾರವನ್ನು ಮಾಡುವಾಗ ಸ್ವಲ್ಪ ಮಟ್ಟಿಗೆ ಆಲೋಚನೆಯನ್ನು ಮಾಡಿ, ಇವತ್ತು ಆ ವ್ಯವಹಾರ ಬೇಡ ಅಂತ ಮನಸ್ಸಿಗೆ ಅನಿಸಿದರೆ ಖಂಡಿತವಾಗಿ ಮುಂದಕ್ಕೆ ಹಾಕಿ, ಅಲ್ಲಿ ಯಶಸ್ಸು ಸಿಕ್ಕಬಹುದು. ಶಾಂತ ಮನಸ್ಸಿನಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಕೂಗಾಡೋದ್ರಿಂದಲೇ ಎಲ್ಲ ಕೆಲಸಗಳು ಆಗಿಬಿಡುತ್ತೆ ಅಂತ ಹೇಳಿ ಅಲ್ಲ. ಯಾರನ್ನೋ ನಾನು ಹೆದರಿಸ್ಬಿಡ್ತೀನಿ ಅನ್ನುವಂಥದ್ದಲ್ಲ. ನಿಮ್ಮನ್ನು ಹೆದರಿಸುವಂಥವ್ರು ಬೇರೆಯವರು ಇರ್ತಾರಲ್ಲ, ಅದನ್ನೂ ಕೂಡ ಗಮನಿಸಬೇಕಾಗತ್ತೆ. ಬೇರೆಯವರ ವಿಚಾರಕ್ಕೆ ನೀವು ಹೋಗಲಿಲ್ಲ ಅಂತಂದರೆ ಅದೇ ನಿಮಗೆ ಶುಭ. ಯಾರ ವಿಷಯವೂ ಕೂಡ ನನಗೆ ಬೇಡಪ್ಪ, ನನ್ನದೇ 106 ಸಮಸ್ಯೆಗಳಿದೆ, ಅದನ್ನು ನಾನು ಬಗೆಹರಿಸ್ಕೋತೀನಿ, ನಾನು ಜೀವನದಲ್ಲಿ ಒಬ್ಬ ಮನುಷ್ಯನಾಗಬೇಕು, ಸಮಾಜಕ್ಕೆ ನಾನು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿಗೆ ಬಂದುಬಿಟ್ರೆ ಅದೇ ನಿಮಗೆ ಒಳ್ಳೆಯದು ಅಂತ ಹೇಳಬೇಕಾದಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಯತ್ನ ಪೂರ್ವಕವಾಗಿ ನೀವು ಆರಾಧನೆ ಮಾಡಿ, ನರಸಿಂಹ ಕ್ಷೇತ್ರಗಳಿಗೆ ದರ್ಶನಕ್ಕೋಸ್ಕರ ಭೇಟಿಯನ್ನು ಕೊಡಿ. ಆ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕುವಂಥದ್ದಾಗುತ್ತೆ. ಸಹೋದ್ಯೋಗಿಗಳಿಂದ ಸಮಸ್ಯೆ ಹೆಚ್ಚಾಗ್ತಕ್ಕಂತಹ ದಿವಸವಾಗುತ್ತೆ. ನಿವೃತ್ತವಾದಂತಹ ಅಧಿಕಾರಿಗಳಿಗೆ ಏನೋ ಒಂದು ರೀತಿಯ ಗೊಂದಲ. ಜೀವನದಲ್ಲಿ ಹೇಗೆ ನಾವು ಸ್ವತಂತ್ರವಾಗಿರಬೇಕಾ ಅಥವಾ ಮಕ್ಕಳನ್ನು ಬಂಧುಗಳನ್ನು ಆಶ್ರಯ ಮಾಡಬೇಕಾ, ಇವೆಲ್ಲ ಮನಸ್ಸಿಗೆ ಹೆಚ್ಚಾಗಿ ಬರ್ತಕ್ಕಂಥದ್ದಾಗುತ್ತೆ. ಸಾಂಸಾರಿಕವಾದಂತಹ ಹೊಂದಾಣಿಕೆ ಏನಿದೆ ಅದು ತುಂಬ ಅಗತ್ಯವಾಗುತ್ತೆ. ಯಾಕೆ ಅಂತಂದರೆ ದಿನದಿನಕ್ಕೆ ವಯಸ್ಸು ಹೆಚ್ಚಾಗ್ತಾ ಹೋಗುವಾಗ, ಸಂಸಾರದ ಅನುಭವ ಹೆಚ್ಚಾಗ್ತಾ ಹೋಗುವಾಗ ಹೊಂದಾಣಿಕೆ ಇಲ್ಲ ಅಂತಾದರೆ ಹಿಂದಿನ ಪರಿಶ್ರಮವೆಲ್ಲ ವ್ಯರ್ಥವಾದೀತು ಅಂತಕ್ಕಂಥದ್ದು. ಸ್ವಭಾವತಃ ಕೋಪ ಇದು ಬೇರೆಯವರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ನಿಮ್ಮ ಸಿಟ್ಟನ್ನು ಕೇಳುವಂಥವ್ರು ಯಾರು? ಮನೆಯಲ್ಲಿ ಆ ಸಿಟ್ಟನ್ನು ತೀರಿಸ್ಬೋದು, ಹೊರಗಿನ ಸಮಾಜ ಪ್ರಶ್ನೆ ಮಾಡೋ ಹಾಗಾಗತ್ತೆ. ಬೇರೆಯವರ ವಿಷಯದ ಬಗ್ಗೆ ಆಸಕ್ತಿ ಇದೆಯಲ್ಲ, ಅದು ಒಳ್ಳೆಯದಲ್ಲ. ಅವರಾಗೆ ಏನಾದರೂ ವಿಷಯವನ್ನು ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳಿ ಅಷ್ಟೇ ಹೊರತು ಕೆದಕಿ ಆ ವಿಷಯವನ್ನು ಕೇಳಿ ತಿಳಿಯುವಂತಹ ಆಸಕ್ತಿ ಇದೆಯಲ್ಲ, ಅದು ಬಹಳ ಕೆಟ್ಟದು ಅಂತ ಹೇಳಿ ಮತ್ತೆ ಎಚ್ಚರಿಸಬೇಕಾದಂಥದ್ದಾಗತ್ತೆ. ಅದು ನಿಮ್ಮ ಸ್ವಭಾವ. ಆದರೆ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ನನಗೆ ಸಂಬಂಧ ಇಲ್ಲ ಅನ್ನುವಂತಹ ಭಾವನೆ, ಆ ನಿರ್ಲಿಪ್ತತೆ ನಿಮಗೆ ಬಂದುಬಿಟ್ರೆ ಅದು ಬಹಳ ಒಳ್ಳೆಯದಾಗುವಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ